ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ 15. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಈ ಶ್ಲೋಕದ ಭಾವಾರ್ಥ: ಯಾರಿಂದ ಯಾವ ಜೀವಿಯು ಉದ್ವೇಗಕ್ಕೊಳಗಾಗುವುದಿಲ್ಲವೋ, ಯಾವಾತನು ಯಾವುದೊಂದರಿಂದಲೂ ಉದ್ವಿಗ್ನನಾಗುವುದಿಲ್ಲವೋ ಅಂತಹ ಹರ್ಷ, ಸಂತಾಪ, ಭಯ, ವಿಕ್ಷೋಭಣೆಗಳಿಂದ ಮುಕ್ತನಾದ ಭಕ್ತನು ನನ್ನ ಪ್ರೀತಿಪಾತ್ರನು. ಸಾಧಕರಿಗೆ ಈ ಶ್ಲೋಕವು ಅತ್ಯಂತ ಉಪಯುಕ್ತವಾದುದು. ಅವರು ಹೇಗಿರಬೇಕೆಂದರೆ, ಅವರಿಂದ ಯಾರೊಬ್ಬರಿಗೂ ನೋವಾಗಬಾರದು. ಇದನ್ನೇನೋ ಸಾಧಕನು ಮಾಡಬಹುದು, ಆದರೆ ಇತರರು ಈ ಆಚರಣೆಯಿಂದ ನಡೆಯುವುದಿಲ್ಲ. ಅವರು ಎಷ್ಟೆಂದರೂ ಸಂಸಾರಿಗಳು. ಅವರು ಬೆಂಕಿಯನ್ನು ಕಾರುವರು, ಏನಾದರೂ ವಟಗುಟ್ಟುವರು. ಆ ವರ್ತನೆ ಮಾತುಕತೆಗಳಿಂದ ಪಥಕನು ತನ್ನ ಮನದಲ್ಲಿ ತೊಳಲಾಡಬಾರದು, ಬೇಸರಿಸಬಾರದು. ಚಿಂತನದಲ್ಲಿ ಸುರತವು ಒಂದೇ ಪರಿಯಾಗಿರಬೇಕು, ಕ್ರಮವು ತುಂಡಾಗಬಾರದು. ಉದಾಹರಣೆಗೆ, ನೀವು ರಸ್ತೆಯ ಮೇಲೆ ಎಡಪಕ್ಕದಲ್ಲಿ ನಿಯಮಾನುಕೂಲವಾಗಿ ನಡೆದು ಹೋಗುತ್ತಿರುವಿರಿ. ಓರ್ವನು ಮದ್ಯಪಾನ ಮಾಡಿಕೊಂಡು ಬರುತ್ತಿರುವನು. ಅವನಿಗೆ ತಾಕದಂತೆ, ತೊಂದರೆಯಾಗದಂತೆ ಮುಂದೆ ಹೋಗುವುದು ನಿಮ್ಮ ಹೊಣೆ.